ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯವಾಗ ಕೀರ್ತನೆಗಳ ಭಾಗ 112. 1ನೇ ವಾಕ್ಯ. ಯೆಹೋವನನ್ನು ಸ್ತುತಿಸಿರಿ, ಯೆಹೋವನಿಗೆ ಭಯಪಟ್ಟು ಆತನ ಆಜ್ಞೆಗಳಲ್ಲಿ ಬಹಳವಾಗಿ ಸಂತೋಷಿಸುವ ಮನುಷ್ಯನು ಧನ್ಯನು. ದೇವರಿಗೆ ಸ್ತೋತ್ರ. Psalms 112 ವರ್ಡ್ 1. Praise the Lord. Happy is the person who honor the Lord, who takes pleasure in obeying his commands. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯಭಾಗದಲ್ಲಿ ಸರ್ವಶಕ್ತನಂತ ದೇವರಿಗೆ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಯೆಹೋವನನ್ನು ಸ್ತುತಿಸಿರಿ. ದೇವರಿಗೆ ಸ್ತೋತ್ರ. ದೇವರನ್ನು ಸ್ತುತಿಸಬೇಕಂತೆ. ಆತನು ಹೇಳ್ತಾ ಇದ್ದಾನೆ, ನನ್ನನ್ನು ಸ್ತುತಿಸಿರಿ. ಆಮೆನ್. ನನ್ನನ್ನು ಸ್ತುತಿಸುವುದಾದರೆ ನಿಮ್ಗೇನು ಸಿಗುತ್ತೆ ಅಂದರೆ, ನೀವು ನನ್ನ ಭಯಪಟ್ಟು ನನ್ನ ಆಜ್ಞೆಗಳನ್ನು ಬಹಳವಾಗಿ ಪ್ರೀತಿಸಿ ಅದರಲ್ಲಿ ಸಂತೋಷಿತ ಅಂಥವರು ನೀವು ಧನ್ಯರಾಗ್ತೀರಾ. ನೀವು ಭಾಗ್ಯವಂತರು, ನೀವು ಪುಣ್ಯವಂತರು, ನೀವು ಆಶೀರ್ವಾದದ ಜೀವಿತವನ್ನು ನೀವು ಜೀವಿಸ್ತೀರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹೇಗೆಲ್ಲ ಅಂತ ಅವರು ವಾಕ್ಯದಲ್ಲಿ ಹೇಳ್ತಾರೆ ಗೊತ್ತಾ? ನನ್ನನ್ನು ಸ್ತುತಿಸಿ, ನನ್ನನ್ನು ಆರಾಧಿಸಿ, ನನ್ನಲ್ಲಿ ಭಯಪಟ್ಟು ನನ್ನ ಆಜ್ಞೆಗಳನ್ನು ಪ್ರೀತಿ ಮಾಡಿ ಅದನ್ನು ಅನುಸರಿಸಿ ನಡೀತಕ್ಕಂಥವ್ರಿಗೆ ನಾನು ಏನೆಲ್ಲ ಆಶೀರ್ವಾದಗಳನ್ನು ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ ಗೊತ್ತಾ? ಹಾಗೆ ಮಾಡ್ತಕ್ಕಂಥವ್ರ ಸಂತತಿ ಭೂಮಿ ಮೇಲೆ ಪರಾಕ್ರಮಶಾಲಿಯಾಗಿರುತ್ತೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ದ್ರವ್ಯವು ಐಶ್ವರ್ಯವು ನಿಮ್ಮ ಮನೆಯಲ್ಲಿರುತ್ತೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನೀವು ನಿಮ್ಮ ನೀತಿ ಎಂದಿಗೂ ಸಹ ಕದಲಲ್ಲ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಕತ್ತಲಲ್ಲೂ ಅಂದರೆ ಕಷ್ಟ ಕಾಲದಲ್ಲೂ ಸಹ ನಿಮಗೆ ಸಹಾಯ ಬರುತ್ತೆ, ಧಾರಾಳವಾಗಿ ನಿಮಗೆ ಸಹಾಯ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಕೃಪೆ ಇರುತ್ತೆ ಅಂತ, ನನ್ನ ಕೃಪೆ ಅಂತಃಕರಣ ನಿಶ್ಚಯವಾಗಿ ನಿಮ್ಮ ಸಂಗಡ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ನೀವು ಬಡವರಿಗೆ ದಯೆ ತೋರಿಸಿ ಸಾಲ ಕೊಡೋದಾದರೆ ನಿಮಗೆ ಸದಾಕಾಲ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ, ನಿಶ್ಚಯವಾಗಿ ನೀವು ಹಿಂದೆಂದಿಗೂ ಸಹ ಕದರೋದಕ್ಕೆ ನಾನು ಬಿಡಲ್ಲ, ನನ್ನ ಆಶೀರ್ವಾದ, ನನ್ನ ಕೃಪೆ ನಿರಂತರವಾಗಿ ನಿಮ್ಮ ಸಂಗಡ ಇರುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಈ ಎಲ್ಲ ಆಶೀರ್ವಾದಗಳು ಸಹ ನಿಜ. ದೇವ್ರು ಹೇಳ್ತಾರೆ ನನಗೆ ಮಾಡ್ತೀನಿ ಅಂತ. ಆದರೆ ಹೊಂದ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ, ಹೊಂದ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾಕೆ ಹೊಂದ್ಕೊಳ್ಳೋಕ್ಕಾಗ್ತಾಯಿಲ್ಲ? ಯಾಕೆಂದರೆ ಅವ್ರನ್ನ ಪ್ರೀತಿ ಮಾಡೋದು ಕಷ್ಟ ಆಗ್ತಿದೆ, ಅವ್ರ ಆಜ್ಞೆಗಳನ್ನ ಅನುಸರಿಸಿ ನಡೆಯೋದಕ್ಕೆ ಕಷ್ಟ ಆಗ್ತಿದೆ. ಆಜ್ಞೆಗಳನ್ನ ಅನುಸರಿಸಿ ನಡೆದೇ ಹೊರತು ಆಶೀರ್ವಾದಗಳನ್ನ ಹೊಂದ್ಕೊಳ್ಳೋಕ್ಕಾಗಲ್ಲ. ಸೊ ಆದರೆ ದೇವರೇ ಹೇಳ್ತಾ ಇದ್ದಾರೆ, ನಿಮ್ಮ ಕೈಲಾಗಲ್ಲ, ನಾನು ಸಹಾಯ ಮಾಡ್ತೀನಿ ಅಂತ. ಹೇಗೆ ಸಹಾಯ ಮಾಡ್ತಾರೆ? ಪ್ರೀತಿ ದೇವ್ರ ಮಕ್ಕಳ, ಪರಿಸ್ಥಿತಿ ಏನೇ ಆಗಿರಲಿ, ಕಷ್ಟಗಳಿರಲಿ, ಬಲಹೀನತೆ ಇರಲಿ, ಕೊರತೆಗಳಿರಲಿ, ಸಾಲಬಾಧೆಗಳಿರಲಿ, ಇಕ್ಕಟ್ಟು ಬಿಕ್ಕಟ್ಟುಗಳಿರಲಿ, ಅದಕ್ಕೆ ನೀವು ಒಂದೇ ಒಂದು ಮಾರ್ಗ, ದೇವರನ್ನ ಸ್ತುತಿಸಬೇಕು. ಇರೋ ಪರಿಸ್ಥಿತಿನಲ್ಲೇ, ನೀವು ಯಾವುದೇ ಪರಿಸ್ಥಿತಿನಲ್ಲಿ, ಇರೋ ಪರಿಸ್ಥಿತಿನಲ್ಲಿ ನೀವು ದೇವರನ್ನ ಸ್ತುತಿಸೋದಕ್ಕೆ ಆರಂಭ ಮಾಡಿ. ದೇವರು ನಿಮ್ಮಲ್ಲಿ ಏನು ಮಾಡ್ತಾರೆ? ಮೊದಲು ಬಲವನ್ನು ಕೊಡ್ತಾರೆ, ದೈವಿಕ ಸಮಾಧಾನವನ್ನು ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಚೈತನ್ಯಗೊಳಿಸಿ, ದೇವರು ತನ್ನ ಆಜ್ಞೆಗಳನ್ನ ಪ್ರೀತಿಸುವಂತೆ ಮಾಡ್ತಾರೆ. ಆಜ್ಞೆಗಳ ಪ್ರೀತಿಸುವಂತೆ ಮಾಡುವಾಗ ನಿಮ್ಮ ಹೃದಯದಲ್ಲಿ ಅದ್ರ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ಆಸಕ್ತಿ ಹುಟ್ಟುತ್ತೆ. ಆಸಕ್ತಿ ಹುಟ್ಟುವಾಗ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಆಜ್ಞೆಗಳನ್ನ ಪ್ರೀತಿ ಮಾಡೋರಾಗ್ತೀರಾ, ಅನುಸರಿಸೋರಾಗ್ತೀರಾ. ಸೊ ಆಗ ನೋಡಿ, ಆಶೀರ್ವಾದಗಳು ನಿಮಗೆ ಧಾರಾಳವಾಗಿ ಹರಿದು ಬರುತ್ತೆ. ಆಶೀರ್ವಾದಗಳು ಧಾರಾಳವಾಗಿ ಹರಿದು ಬರಬೇಕಾ? ಪರಿಸ್ಥಿತಿಗೆ ಏನೇ ಆಗಿರಲಿ, ಕಷ್ಟ, ಸಮಸ್ಯೆ, ಇಕ್ಕಟ್ಟಿರಲಿ, ಮೊದಲು ಆ ಪರಿಸ್ಥಿತಿಯಿಂದಲೇ ನಿಮ್ಮನ್ನು ನೀವು ಚೈತನ್ಯಪಡಿಸಿಕೊಂಡು ದೇವರನ್ನ ಸ್ತುತಿಸೋದಕ್ಕೆ ಆರಂಭ ಮಾಡಿ. ಆಗ ನಿಮ್ಮ ಮನಸ್ಸಿಗೆ ಸಮಾಧಾನ, ದೈವ ಭಕ್ತಿ, ಅಷ್ಟು ಮಾತ್ರ ಅಲ್ಲ, ಆಸಕ್ತಿ, ಬಲ, ದೇವರ ಆಜ್ಞೆಗಳ ಪ್ರೀತಿ ಮಾಡ್ತೀರಾ, ಅನುಸರಿಸಿ ನಡ್ತೀರಾ. ಅಷ್ಟು ಮಾತ್ರ ಅಲ್ಲ, ಆಶೀರ್ವಾದಗಳನ್ನು ಸ್ವಂತ ಮಾಡ್ಕೋತೀರಾ. ಸೊ ಹಾಗಾಗಿ ಪರಿಸ್ಥಿತಿಗಳನ್ನ ನೋಡಬೇಡ್ರಿ. ಪರಿಸ್ಥಿತಿ ಎಷ್ಟೇ ನಿಮ್ಮನ್ನು ಕುಂದಿಸಿದ್ರು ಸಹ, ಕಷ್ಟ ಇದ್ದರೂ, ಕೊರತೆ ಇದ್ದರೂ ಸಹ, ದೇವ್ರನ್ನ ಅದೇ ಪರಿಸ್ಥಿತಿಯಿಂದ ಆರಾಧನೆ ಮಾಡೋಕ್ಕೆ ಶುರು ಮಾಡಿರಿ, ಸ್ತುತಿಸೋದಕ್ಕೆ ಶುರು ಮಾಡಿರಿ, ಮಹಿಮೆ ಪಡಿಸೋಕೆ ಶುರು ಮಾಡಿರಿ. ಸಮಾಧಾನವನ್ನು, ಬಲವನ್ನು ಕೊಟ್ಟು ನಿಮ್ಮನ್ನು ಆಶೀರ್ವಾದದಲ್ಲಿ ನಡೆಸ್ತಾರೆ. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಕೆಯಾಗಿ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ವಾಕ್ಯ ಭಾಗದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನನ್ನನ್ನು ಸ್ತುತಿಸಿರಿ. ಅಷ್ಟು ಮಾತ್ರ ನನ್ನಲ್ಲಿ ಭಯಪಟ್ಟು ನನ್ನ ಆಜ್ಞೆಗಳನ್ನ ಪ್ರೀತಿ ಮಾಡಿರಿ, ಅದನ್ನು ಅನುಸರಿಸಿ ನಡೀರಿ. ನಿಮಗೆ ನಾನು ಆಶೀರ್ವಾದದ ಧನ್ಯತೆಯ ಜೀವಿತವನ್ನು ನಾನು ಕೊಡ್ತೀನಿ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ವಿಧೇಯರಾಗ್ತೀವಿ. ಆಮೇನ್. ನೀವೇ ನಮಗೆ ಸಹಾಯ ಮಾಡಿ, ಬಲವನ್ನು ಕೊಟ್ಟು ನಮ್ಮನ್ನು ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ.
ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವದ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.